Hi everyone, welcome to Make My Properties. ನಾವು ಇವತ್ತು ಬನಶಂಕರಿ 6 ಸ್ಟೇಜ್ 10th ಬ್ಲಾಕ್ ಗೆ ಬಂದಿದ್ದೀವಿ. ನೀವಿಲ್ಲಿ ನೋಡ್ತಾ ಇರಬಹುದು 2030 ಸೌತ್ ಫೇಸಿಂಗ್ ಪ್ಲಾಟ್ ಮೇಲೆ G+3 ಬಿಲ್ಡಿಂಗ್ ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಈ ಮನೆ ಮೇಕ್ ಮೈ ಪ್ರಾಪರ್ಟೀಸ್ ಅಲ್ಲಿ ವೆರಿಫೈ ಅಂಡ್ ಲಿಸ್ಟ್ ಆಗಿದೆ. ಸೊ ಮನೆ ಹೇಗಿದೆ ಅಂತ ನೋಡೋಣ ಬನ್ನಿ. ಈ ಮನೆಯ ಮೇನ್ ಎಂಟ್ರನ್ಸ್ ಅಂಡ್ ಸೇಫ್ಟಿ ಪರ್ಪಸ್ ಗೆ MS ಸ್ಟೀಲ್ ಇಂದ ಗೇಟ್ ನ ಪ್ರೊವೈಡ್ ಮಾಡಿದ್ದಾರೆ. ಎಂಟರ್ ಆಗಿದ ತಕ್ಷಣ ಇದು ನಮ್ಮ ಪಾರ್ಕಿಂಗ್ ಏರಿಯಾ ಅಂಡ್ ನೀವು ಇಲ್ಲಿ ಪಾರ್ಕಿಂಗ್ ಏರಿಯಾದಲ್ಲಿ ಆರಾಮಾಗಿ ಆಲ್ಮೋಸ್ಟ್ 3 to 4 2 ವೀಲರ್ಸ್ ಅಂಡ್ 2 to 3 4 ವೀಲರ್ಸ್ ನ ಪಾರ್ಕ್ ಮಾಡಬಹುದು. ನಿಮಗೆ ಗ್ರೌಂಡ್ ಫ್ಲೋರ್ ಅಲ್ಲೇ ಒಂದು ಕಾಮನ್ ವಾಶ್ರೂಮ್ ನ ಪ್ರೊವೈಡ್ ಮಾಡಿದ್ದಾರೆ ಅಂಡ್ ಇಲ್ಲಿ ಟೈಲ್ಸ್ ಯೂಸ್ ಆಗಿರೋದು ಆಂಟಿ ಸ್ಕಿಡ್ ಪಾರ್ಕಿಂಗ್ ಟೈಪ್. ಈ ಮನೆಗೆ ಓನ್ ಬೋರ್ ಇದೆ ವಿತ್ 10,000 ಲೀಟರ್ ಸಂಪ್ ಕೆಪಾಸಿಟಿ. ಸೊ ಪಾರ್ಕಿಂಗ್ ಎಲ್ಲ ನೋಡಾಯ್ತು. ಸೊ ತಡ ಮಾಡದೆ ಮನೆ ಹೇಗಿಂತ ನೋಡೋಣ ಬನ್ನಿ. SS ಸ್ಟೀಲ್ಸ್ ಯೂಸ್ ಮಾಡ್ಕೊಂಡು ನಮಗೆ ರೇಲಿಂಗ್ಸ್ ಕೊಟ್ಟಿದ್ದಾರೆ ಅಂಡ್ ಇಲ್ಲಿ ಆಲ್ಮೋಸ್ಟ್ 4.5 ಫೀಟ್ ವಿಡ್ತ್ ಸ್ಟೇರ್ ಕೇಸ್ ಕೊಟ್ಟಿದ್ದಾರೆ. ಇದು ಈ ಮನೆಯ ಮೇನ್ ಡೋರ್ ಫುಲ್ ಟೀಕ್ ವುಡ್ ಯೂಸ್ ಮಾಡಿ ಡೋರ್ ಮಾಡಿದ್ದಾರೆ. ಸೊ ಮನೆ ಒಳಗೆ ಹೋಗೋಣ ಬನ್ನಿ. ಇದು ನಮ್ಮ ಲಕ್ಸುರಿಯಸ್ ಅಂಡ್ ಲ್ಯಾವಿಶ್ ಆಗಿರುವಂತ ಲಿವಿಂಗ್ ಏರಿಯಾ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಫ್ಲೂಟೆಡ್ ಮೆಟೀರಿಯಲ್ಸ್ ನ ಯೂಸ್ ಮಾಡಿಕೊಂಡು ಪ್ಯಾನಲಿಂಗ್ ಮಾಡಿದ್ದಾರೆ ಅಂಡ್ ಇದ್ರ ಪಕ್ಕದಲ್ಲೇ ನಮಗೆ ಶೋಕೇಸ್ ಪ್ರೊವೈಡ್ ಮಾಡಿದ್ದಾರೆ ವಿತ್ ಪ್ರೊಫೈಲ್ ಲೈಟ್. ಇಲ್ಲಿ ನೀವು ನಿಮ್ಮ ಮೆಮೊರಿ ಸ್ಟೋರ್ ಮಾಡ್ಬೋದು. ಸಿಗೋದು ನಮ್ಮ TV ಕ್ಯಾಬಿನೆಟ್ ವಿತ್ ಪ್ರೊಫೈಲ್ ಲೈಟ್ ಅಂಡ್ ಇಲ್ಲಿ ನೀವು ನಮ್ಮ ಫಾಲ್ ಸೀಲಿಂಗ್ ನೋಡ್ತಾ ಇರ್ಬೋದು ಕಂಪ್ಲೀಟ್ POP ಅಲ್ಲಿ ಮಾಡಿದ್ದಾರೆ ವಿತ್ ಸ್ಪಾಟ್ ಲೈಟ್. ಲಿವಿಂಗ್ ಏರಿಯಾ ಇಂದ ಬರ್ತಿದಂಗೆ ನಮಗೆ ಇಲ್ಲಿ ಸಿಗೋದು ನಮ್ಮ ಪೂಜಾ ರೂಮ್ ಅಂಡ್ ಪೂಜಾ ರೂಮ್ ಡೋರ್ ಕೂಡ ಕಂಪ್ಲೀಟ್ ಟೀಕ್ ವುಡ್ ಇಂದಾನೆ ಮಾಡಿರೋದು. ಪೂಜಾ ರೂಮ್ ಪಕ್ಕದಲ್ಲೇ ನಮಗೆ ಸಿಗೋದು ನಮ್ಮ ಓಪನ್ ಮಾಡ್ಯುಲರ್ ಕಿಚನ್ ಅಂಡ್ ಮಾಡ್ಯುಲರ್ ಕಿಚನ್ ಆಗಿರೋದ್ರಿಂದ ಪ್ರತಿಯೊಂದು ಕ್ಯಾಬಿನೆಟ್ಸ್ ನಮಗೆ ಸಾಫ್ಟ್ ಟಚ್ ಆಗಿರುತ್ತೆ ಅಂಡ್ ಇಲ್ಲಿ ನಿಮಗೆ ವಾಶ್ ಬೇಸಿನ್ ನ ಪ್ರೊವೈಡ್ ಮಾಡಿಕೊಡ್ತಾರೆ. ವಾಶ್ ಬೇಸಿನ್ ಪಕ್ಕದಲ್ಲೇ ನಮಗೆ ಒಂದು ಕಾಮನ್ ವಾಶ್ರೂಮ್ ಸಿಗ್ತಿದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಸ್ಟೇರ್ ಕೇಸ್ ಕೆಳಗೆ ಕೂಡ ನಮಗೆ ಸ್ಟೋರೇಜ್ ಪ್ಲೇಸ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ಫ್ಲೋರ್ ನೋಡಿದಾಯ್ತು. ಇವಾಗ ಸೆಕೆಂಡ್ ಫ್ಲೋರ್ ಹೇಗಿದೆ ಅಂತ ನೋಡೋಣ ಬನ್ನಿ. ನೀವಿಲ್ಲಿ ನೋಡ್ತಾ ಇರ್ಬೋದು SS ಸ್ಟೀಲ್ಸ್ ಗ್ರಾಬ್ ಹ್ಯಾಂಡಲ್ಸ್ ವಿತ್ 4 ಫೀಟ್ ವೈಡ್ ಸ್ಟೇರ್ ಕೇಸ್ ನ ಕೊಟ್ಟಿದ್ದಾರೆ. ಸೆಕೆಂಡ್ ಫ್ಲೋರ್ಗೆ ಬಂದಿದ ತಕ್ಷಣ ನಮಗೆ ರೈಟ್ ಸೈಡ್ಗೆ ಒಂದು ರೂಮ್ ಸಿಗುತ್ತೆ ಅಂಡ್ ಲೆಫ್ಟ್ ಸೈಡ್ಗೆ ಕೂಡ ಒಂದು ರೂಮ್ ಸಿಗುತ್ತೆ. ಸೊ ಫಸ್ಟ್ ರೂಮ್ ಹೇಗಿದೆ ಅಂತ ನೋಡೋಣ ಬನ್ನಿ. ರೂಮ್ಗೆ ಎಂಟ್ರಿ ಆಗಿದ ತಕ್ಷಣ ನಮಗೆ ಇಲ್ಲಿ ಸಿಗೋದು ನಮ್ಮ TV ಕ್ಯಾಬಿನೆಟ್ ವಿತ್ ಪ್ರೊಫೈಲ್ ಲೈಟ್ ಅಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಸಿಗೋದು ನಮಗೆ ಸ್ಲೈಡಿಂಗ್ ಇರುವಂತ ವಾರ್ಡ್ರೋಬ್ಸ್ ವಿತ್ ಪ್ರೊಫೈಲ್ ಲೈಟ್. ನಮಗೆ ಈ ರೂಮ್ ಮೇನ್ ಡೋರ್ ಇಂದೇನೆ ಅಟ್ಯಾಚ್ ವಾಶ್ರೂಮ್ ಸಿಗ್ತಿದೆ. ಸೊ ನೆಕ್ಸ್ಟ್ ರೂಮ್ ಹೋಗೋಣ ಬನ್ನಿ. ಫಸ್ಟ್ ರೂಮ್ ಇಂದ ಬರ್ತಿದಂಗೆ ನಮಗೆ ಇಲ್ಲಿ ಒಂದು ವರ್ಕ್ ಸ್ಪೇಸ್ ನ ಕೊಟ್ಟಿದ್ದಾರೆ ಅಂಡ್ ಸೆಕೆಂಡ್ ರೂಮ್ ನ ಹೋಗೋಣ ಬನ್ನಿ. ರೂಮ್ಗೆ ಎಂಟರ್ ಆಗಿದ ತಕ್ಷಣ ನಮಗೆ ಇಲ್ಲಿ ಒಂದು ಯೂನಿಕ್ ಆಗಿರುವಂತ TV ಕ್ಯಾಬಿನೆಟ್ ಅಂಡ್ ಇಲ್ಲಿ ಕೂಡ ಸೇಮ್ ಸ್ಲೈಡಿಂಗ್ ಡೋರ್ ಇರುವಂತ ವಾರ್ಡ್ರೋಬ್ಸ್ ವಿತ್ ಪ್ರೊಫೈಲ್ ಲೈಟ್ ಕೊಟ್ಟಿದ್ದಾರೆ ಅಂಡ್ ಇಲ್ಲಿ ನಿಮಗೆ ಒಂದು ಹಿಡನ್ ಅಟ್ಯಾಚ್ ವಾಶ್ರೂಮ್ ಸಿಗ್ತಿದೆ. ಸೊ ಈ ರೂಮ್ ಅಲ್ಲಿ ಕೂಡ ನಮಗೆ ಒಂದು ವರ್ಕ್ ಸ್ಟೇಷನ್ ನ ಕೊಟ್ಟಿದ್ದಾರೆ. ಸೊ ಥರ್ಡ್ ಫ್ಲೋರ್ಗೆ ಹೋಗೋಣ ಬನ್ನಿ. ಇದು ಈ ಮನೆಯ ಫೈನಲ್ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ ವಿತ್ ಮ್ಯಾಸಿವ್ ಆಗಿರುವಂತ TV ಕ್ಯಾಬಿನೆಟ್ ಅಂಡ್ ಇಲ್ಲಿ ಕೂಡ ಸೇಮ್ ನಮಗೆ ಸ್ಲೈಡಿಂಗ್ ಡೋರ್ ಇರುವಂತ ವಾರ್ಡ್ರೋಬ್ಸ್ ವಿತ್ ಸ್ಪಾಟ್ ಲೈಟ್ ಕೊಟ್ಟಿದ್ದಾರೆ. ಮೇನ್ ಡೋರ್ ಪಕ್ಕದಲ್ಲೇ ನಮಗೆ ಅಟ್ಯಾಚ್ ವಾಶ್ರೂಮ್ ಸಿಗ್ತಿದೆ. ಮಾಸ್ಟರ್ ಬೆಡ್ರೂಮ್ ಎದುರಿಗೆ ನಮಗೆ ಒಂದು ಗೇಟ್ ಸಿಗ್ತಿದೆ. ಇದು ಮಲ್ಟಿಪರ್ಪಸ್ ಏರಿಯಾನೇ ಹೇಳ್ಬೋದು. ಇಲ್ಲಿ ನೀವು ಇಂಡೋರ್ ಗಾರ್ಡನ್, ಜಿಮ್ ಆರ್ ನಿಮ್ಮ ಫ್ಯಾಮಿಲಿ ಸಿಟ್ಔಟ್ ಏರಿಯಾನ ಮಾಡ್ಕೊಬಹುದು. ಇಲ್ಲಿಂದ ನಮಗೆ ನಮ್ಮ ಟೆರೆಸ್ ಆಕ್ಸೆಸ್ ಇದೆ. ಸೊ ನೋಡೋಣ ಬನ್ನಿ. ಇಲ್ಲಿ ನೀವು ಟೈಲ್ಸ್ ನೋಡ್ತಾ ಇರ್ಬೋದು ಬಟ್ ಇಲ್ಲಿ ಟಫನ್ ಗ್ಲಾಸ್ ನ ಫಿಟ್ ಮಾಡ್ತಾರೆ ಅಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಓವರ್ ಹೆಡ್ 1500 ಲೀಟರ್ಸ್ ಟ್ಯಾಂಕ್ ಕೆಪಾಸಿಟಿ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಒಂದು ವಾಷಿಂಗ್ ಏರಿಯಾನ ಪ್ರೊವೈಡ್ ಮಾಡಿದ್ದಾರೆ ಅಂಡ್ ಅಲ್ಲಿ ನೀವು ನೋಡ್ತಾ ಇರ್ಬೋದು BJS ಹಾಸ್ಪಿಟಲ್ ಕಾಣ್ತಿದೆ. ಹೌದು, ಕೆಂಗೇರಿಯಲ್ಲಿ ಇರುವಂತ BJS ಹಾಸ್ಪಿಟಲ್ ಅಂಡ್ ಈ ಕಡೆ ನೋಡಿದ್ರೆ ನಿಮ್ಗೆ 100 ಫೀಟ್ ರೋಡ್ ಕನೆಕ್ಟಿವಿಟಿ ಇದೆ. ಈ ಬಿಲ್ಡಿಂಗ್ ನ ನಿಮ್ಗೆ ತುಂಬಾ ಒಳ್ಳೆ ಪ್ರೈಸ್ ಅಲ್ಲಿ ಸಿಗ್ತಿದೆ. ನೀವೇನಾದ್ರೂ ಸೈಟ್ ಪರ್ಚೇಸ್ ಕನ್ಸ್ಟ್ರಕ್ಷನ್ ಮಾಡ್ಬೇಕಿದ್ರೆ ಆರ್ ಪ್ರಾಪರ್ಟಿ ಸೇಲ್ಸ್ ನ ಮಾಡ್ಬೇಕಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಆರ್ ವಾಟ್ಸ್ಆಪ್ ಮಾಡಿ. ನಮ್ಮಲ್ಲಿ ಕನ್ಸ್ಟ್ರಕ್ಷನ್ ಪ್ಯಾಕೇಜ್ ಓನ್ಲಿ ಫಾರ್ 1654 ರೂಪೀಸ್ ಸ್ಕ್ವೇರ್ ಫೀಟ್ ಸ್ಟಾರ್ಟ್ ಆಗ್ತಿದೆ. ಥ್ಯಾಂಕ್ ಯು.